ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಸುಮಾರು 2 ವರ್ಷ 4 ತಿಂಗಳುಗಳ ಕಾಲ ದಕ್ಷ ಪೊಲೀಸ್ ಅಧಿಕಾರಿ ಡಿವೈಎಸ್ಪಿಯಾಗಿ ಕಾರ್ಯನಿರ್ವಹಿಸಿ ಬಸವನ ಬಾಗೇವಾಡಿ ಪೊಲೀಸ್ ಉಪವಿಭಾಗದಿಂದ ವರ್ಗಾವಣೆಯಾದ ಶ್ರೀ ಬಲ್ಲಪ್ಪ ನಂದಗಾವಿ ಬಸವನ ಬಾಗೇವಾಡಿ ಪೊಲೀಸ್ ಉಪವಿಭಾಗದಿಂದ ಬೀದರ್ ಜಿಲ್ಲೆ ಬಾಲ್ಕಿ ಪೊಲೀಸ್ ಉಪವಿಭಾಗಕ್ಕೆ ವರ್ಗಾವಣೆ. ಈ ಹಿನ್ನೆಲೆಯಲ್ಲಿ ಅವರನ್ನ ಬಸವನ ಬಾಗೇವಾಡಿಯ ಪೊಲೀಸ್ ಇಲಾಖೆ ವತಿಯಿಂದ ಬೀಳ್ಕೊಡುವ ಕಾರ್ಯಕ್ರಮ ನಡೆಯಿತು. ಅದೇ ರೀತಿ ಒಂದು 4-5 ಇಶ್ಯೂಗಳು ನಾನಿದ್ದುವಾಗ DSS ಅಂದ ಕೂಡಲೇ ಮೊದಲಿಗೆ ನನಗೆ ಹೇಳಿದ್ರು ಏನಾರ ಇಶ್ಯೂ ಆಯ್ತಂದ್ರೆ ಇಲ್ಲ ಹಳ್ಳಿ ಹುಡ್ಕೊಂಡು ಬಂದ್ಬಿಡ್ತಾರೆ ಪೊಲೀಸ್ ಸ್ಟೇಷನ್ಗೆ, ಅದನ್ನು ಮಾಡ್ತಾರೆ ಇದನ್ನು ಮಾಡ್ತಾರೆ ಅಂತಿಲ್ಲ. ಬಟ್ ನಾನು ಬಂದ ಮೇಲೆ ಇಲ್ಲಿ ಯಾವುದೇ ಸಂಘಟನೆಯವರು ಪೊಲೀಸರು ಸರಿಯಾಗಿ ಕೆಲಸ ಮಾಡಿದಾಗ, ಸಂಘಟನೆ ಇರಲಿ, ಮಾಧ್ಯಮದವರು ಇರಲಿ, ಪಬ್ಲಿಕ್ ಇರಲಿ, ಯಾವುದೇ ರೀತಿ ಇಲ್ಲಿ ವಿರೋಧ ಇಲ್ಲ. ಒಳ್ಳೆಯ ಕೆಲಸಗಳಿಗೆ 100% ನಮ್ಮ ಬೆನ್ನಿಗೆ ನಿಂತಿರ್ತಾವೆ. ಅದೇ ರೀತಿ ಒಂದು 4-5 ಇಶ್ಯೂಗಳು ನಾನಿದ್ದಾಗ ಇಲ್ಲ. ಅದು ಒಂದನೇದು, ಕೋಲಾರದಲ್ಲಿ ನಮ್ಮ ಪೊಲೀಸರದು ಇನ್ಸಿಡೆಂಟ್ ಆಗ್ಲಿಕ್ಕೆ ತೊಂದರೆ ಇರಲಿಲ್ಲ. 5 ಜನ ಇನ್ಸ್ಪೆಕ್ಟರ್ ಆಡೋರ ಮೇಲೆ ಹೋಗಿ ನಮ್ಮವ್ರು ರೇಡ್ ಮಾಡಕ್ ಹೋದಾಗ 5 ಜನ ಅಲ್ಲಿ ತಪ್ಪಿಸ್ಕೊಂಡು ಹೋಗಾಗ ತೀರ್ಕೊಂಡ್ರು. ನಮ್ಮ ಪೊಲೀಸರದು ಇಂಟೆನ್ಷನ್ ಸರಿ ಇತ್ತು, ಬಟ್ ಅವರಲ್ಲಿ ಒಳಗೆ ಬಿದ್ದಾಗ ಅಲ್ಲಿ ಕಾಪಾಡಬೇಕಾಗಿತ್ತು. ಇವ್ರು ಎದುರ್ಕೊಂಡು ಬಂದ್ಬಿಡ್ತಾರೆ. ಬಟ್ ಜನ ಇನ್ಸ್ಪೆಕ್ಟರ್ದಲ್ಲಿ ಒಂದು ಸ್ವಲ್ಪ ಹಾವಳಿ ಬಾಳತಿ ಅಂತೇಳಿ ಪೊಲೀಸರ ವಿರುದ್ಧ ಬರಲಿಲ್ಲ. ಎರಡನೇದು, ಮನ್ಗುಳಿಯಲ್ಲಿ ದೇಶದಲ್ಲೇ ದೊಡ್ಡ ಕಳ್ಳತನ ಆದ್ರೂ ಪಬ್ಲಿಕ್ ಇಲ್ಲ ಪೊಲೀಸರು ಇಂಥ ಬ್ಯಾಂಕ್ ಕಳ್ಳತನ ಆದಾಗ. ಈ ಸಂದರ್ಭದಲ್ಲಿ ಶ್ರೀ ಬಲ್ಲಪ್ಪ ನಂದಗಾವಿ ಮತ್ತು ಅವರ ಧರ್ಮಪತ್ನಿಯವರಿಗೆ ಗೌರವ ಸನ್ಮಾನ ಮಾಡಿ ಮುಂದಿನ ಅವರ ಕಾರ್ಯ ಪ್ರವೃತ್ತಿ ಯಶಸ್ವಿಯಾಗಿ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನ ಅಲಂಕರಿಸಲಿ ಎಂದು ಶುಭ ಕೋರಿದ್ರು. ವರದಿ ಗಂಗಾಧರ ಆರೇರ, ಬಸವನ ಬಾಗೇವಾಡಿ. ಒಂದು ಸಂತೋಷನೂ ಆಗ್ತದೆ, ಒಂದು ದುಃಖನೂ ಆಗ್ತದೆ. ಆದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಬಸವನ ಬಾಗೇವಾಡಿಯಿಂದ ವರ್ಗಾವಣೆ ಆಗಬೇಕಾದ್ರೆ ಸಂತೋಷಕ್ಕಿಂತ ದುಃಖನೇ ಜಾಸ್ತಿ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಬಸವನ ಬಾಗೇವಾಡಿ ಜನತೆ, ಈ ಒಂದು ಮತಕ್ಷೇತ್ರದ ಜನತೆ 268 ಗ್ರಾಮದ ಎಲ್ಲರೂ ನಾನು ನೋಡಿದ್ದೇನೆ. DSI ಕೆಲಸ ಮಾಡಿದ್ದೇನೆ, ನಾನು ಮನೆ ಹೋಗಿ ನಾನು ಎಲ್ಲ ಮಾತಾಡ್ತಿದ್ದ ಇಲ್ಲಿ ಅಂತ ಜನ ನಮ್ಮ ಕರ್ನಾಟಕದಲ್ಲಿ. ಒಂದು ಯಾವುದೇ ಆಟ ತಗೊಂಡು ಎಲ್ಲರೂ ಆಟ ಆಡೋದು, ಆ ಆಟ ಆಡೋದು ಮನಸ್ಥೈರ್ಯ ಮತ್ತು ಅಲ್ಲೆಲ್ಲ ಎಲ್ಲರನ್ನ ಕರ್ಕೊಂಡು ಹೋಗ್ತಾರೆ, ಅದು ಮುಖ್ಯ. ನಾವೆಂತ ಉಳಿದ ಟೀಮ್ಗಳು ಎಂತ ಪ್ರಭಾವಿಗಳಾದ್ರೂ ಸಹ ಆ ಮಾನಸಿಕ ಆಕಸ್ಮಿಕ ಅಗಲುವುದು ಅನಿವಾರ್ಯ. ಈ ಎರಡರ ಮಧ್ಯದಲ್ಲಿ ನೆನಪುಗಳನ್ನೇ ಶಾಶ್ವತ. ಅಂದ್ರೆ 17 ಸಾಹೇಬರು ನಾನು 2023 ನವೆಂಬರಲ್ಲಿ ಬಂದು ಜಾಯ್ನ್ ಆಗಿದ್ದೆ. ಅವರು ನಾನು ಬಂದು ಜಾಯ್ನ್ ಆದ 2-3 ತಿಂಗಳಲ್ಲಿ ನಮ್ಮ 11 ವಾಹನಗಳನ್ನು ಕರೆದುಕೊಂಡು ಕರೆಸಿ ಆ ಮಹಿಳೆಗೆ ಹೋಗಿ ಮನೆಗೆ ಬಿಟ್ಟವರಿಗೆ ಒಂದು ತಿಳುವಳಿಕೆಯನ್ನ ಹೇಳ್ತಾರೆ ಅಂತ ಹೇಳಿ ನಮ್ಮ ಸಾಹೇಬರು ಹೇಳಿದರು. ಅಂದ್ರೆ ಬೆಲ್ಲ ಸಕ್ಕರೆ ಯಾವುದು ದೀನ ದುರ್ಬಲರಿಗೆ ಅಂತ ಮನೋಭಾವವಾಗಿ ಇದ್ದವರೇ ಅಂತ ಹೇಳಿದ್ರೆ ಅದು ಮಾಡಿ DSP ಸಾಹೇಬರು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತಾರೆ. ನೀವು ಇಲ್ಲಿ ಕೊಟ್ಟಂತ ಒಳ್ಳೆ ಕೊಡುಗೆಗೆ ಇದು ನಿಮ್ಮ ಬೀಳ್ಕೊಡುವ ಸಮಾರಂಭ. ನೀವು ಹೋದ ಸ್ಥಾನಕ್ಕೆ ನಿಮಗೆ ಶುಭಾರಂಭವಾಗಲಿ. ಮಹಿಳೆಯರ ಜಯಂತಿಯಲ್ಲಿ ಮಾನ್ಯ ತಹಶೀಲ್ದಾರ್ ಸಾಹೇಬರ ಜದಿಗುಡಿ ಅನ್ನೋ ಸ್ವಭಾವ ಐತಿ. ನಾವು ಅದನ್ನ ಏನ್ ಮಾಡಿದ್ರು ತಿಳಿಸಿ ಹೇಳ್ಬೇಕನ್ನಂತ ಒಂದು ವಿಚಾರ, ನಮ್ಮ ಜೊತೆಯಲ್ಲಿ ಇದ್ದಂತ ವಿಚಾರಗಳನ್ನು ಅವರು ಹೆಂಗ ತಿಳಿಸಿ ಹೇಳ್ತಿದ್ರೆ. ಆದ್ರ ಕೆಲವೊಮ್ಮೆ ಏನೈತಿ ಹೆಂಗಿರ್ತೈತಿ ಅಂದ್ರೆ ನಾವೊಂದು 4 ಕೆಲಸ ಹೇಳ್ತೀವಿ, ಅದ್ರಾಗ 1-2 ಆಗಿರ್ಬೋದು, 1 ಉಳಿದಿರ್ಬೋದು, ಅದು ಬೇರೆ. ಆದ್ರೆ ಅವ್ರು ಮಾತಾಡುವಂತ ಶೈಲಿ ಏನೈತಿಲ್ಲ ಯಾವಾಗ ಅದಕ್ಕಿಂತ ಮೊದಲ ಶರಣಗೌಡರು PSI ಅಧಿಕಾರ ಮಾಡಿದ್ರು. ಈಗ CPI ಬಸವನ ನಾಟ್ಯಲ್ಲಿ ಬಂದಿದ್ದಾರೆ. ಈಗ ನದರೆಡ್ಡಿ ಸಾಹೇಬರು ಕೂಡ ಇಲ್ಲೇ ಸರ್ವಿಸ್ ಹೋಗಿದ್ದಾರೆ, ಅವರು ಬಸವನ ಬಾಗೇವಾಡಿಗೆ ಬಂದಿದ್ದಾರೆ. ಈ ಬಸವನ ನಾಟ್ಯಲ್ಲಿ ಇರ್ತಕ್ಕಂಥ ಬಸವಾದಿ ಶರಣರ